ಹಾಯ್ ಎಲ್ಲ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಸ್ಪೆಷಲ್ ಏನು ಗೊತ್ತಾ? ಇವತ್ತು ಆ್ಯಕ್ಚುಲಿ ನನ್ನ ಮಗನ ಹುಟ್ಟಿದಬ್ಬ ಹೇಳ್ಕೊಳಕ್ಕೆ ತುಂಬಾ ಸಂತೋಷ ಆಗುತ್ತೆ. ಯಾವ ತಾಯಿಗಾದ್ರೂ ತನ್ನ ಮಗನ ಬರ್ಡೇ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಲ್ವಾ? ಹಾಗೆ ಇವತ್ತು ಏನೇನಾಯಿತು ಬೆಳಗ್ಗೆಯಿಂದ, ಏನೇನೋ ಅವನ್ನ ಹೇಗೆ ಎಬ್ಬಿಸ್ದೆ, ಹೇಗೆ ಕಳಿಸ್ದೆ, ಅಲ್ಲಿಂದ ನಾನು ವಿಡಿಯೋ ಮಾಡಿದ್ದೀನಿ. ಏನಿಶಿ ಹ್ಯಾಪಿ ಬರ್ಡೇ ಟು ಯು ನಿಶಿ. ಎದಳು ಇವತ್ತು ನಿನ್ನ ಬರ್ಡೇ. ಯಾರ ಬರ್ಡೇ ಇವತ್ತು? ನಿಂದಿನ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಕಂದ. ಥ್ಯಾಂಕ್ ಯು ಅಮ್ಮ. ಎದಳು ಚಿನ್ನ, ಎದಳು ಪುಟ್ಟ. ನಾನು 5 ಮಿನಿಟ್ಸ್ ಕೊಡ್ತೀರಾ? 5 ಮಿನಿಟ್ಸಲ್ಲಿ ಎದಳ್ತೀಯಾ? ಓಕೆ ಬಂಗಾರಿ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಅಮ್ಮ. ಬೆಳಿಗ್ಗೆ 7 o'clock ಸ್ಕೂಲ್ ಇರೋದ್ರಿಂದ ಅವನ್ನ 6 ಗಂಟೆಗೆ ಎಬ್ಬರಿಸ್ಬೇಕಾಯ್ತು. ಅವನು ಪಾಪ ಕಯ ಅಂದ್ಕೊಂಡು ಎದ್ದ ಅಂತ ಹೇಳ್ಬೋದು. ಆಮೇಲೆ ಭಗವಂತನಿಗೆ ಒಂದು ನಮಸ್ಕಾರ ಹಾಕ್ಬಿಡಪ್ಪ, ಸಾಯಂಕಾಲ ಪೂಜೆ ಮಾಡುವಂತೆ ಅಂತ, ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊ ಅಂತ ದೇವ್ರ ಹತ್ರ ನಿಲ್ಲಿಸಿ ಪ್ರಾರ್ಥನೆ ಮಾಡಿಸಿದ್ದಾಯಿತು. ಆಮೇಲೆ ಅವನಿಗೆ ಪಾಸ್ತಾ ಇಷ್ಟ, ನೈಟೇ ಕೇಳ್ಕೊಂಡಿದ್ದೆ ಏನು ಮಾಡಬೇಕು ನಿನಗೆ, ಸುಮಾರು ಫೇವ್ರೆಟ್ ಇರ್ತವೆ ಮಕ್ಕಳಿಗೆ, ಅದರಲ್ಲಿ ಯಾವ್ದು ಬೇಕು ಅಂತ ಕೇಳಿಟ್ಟಿದ್ದೆ. ಸೊ ಅವನು ಪಾಸ್ತಾ ಬೇಕು, ನನಗೆ ರೆಡ್ ಕಲರ್ ಪಾಸ್ತಾ ಬೇಕು ಅಂತ ಹೇಳಿಟ್ಟಿದ್ದ. ಸರಿ, ಅದನ್ನು ಕೂಡ ನಾವು ರೆಡಿ ಮಾಡಿ ಎಲ್ಲ ಬಿಸಿ ಬಿಸಿ ಅವನು ಎದ್ದಳೋ ಹೊತ್ತಿಗೆ ರೆಡಿ ಮಾಡಿ ಇಟ್ಟಿದ್ದೆ. ಅದಾದಮೇಲೆ ಸ್ಕೂಲಿಗೆ ಏನು ಚಾಕ್ಲೇಟ್ಗಳೆಲ್ಲ ಬೇಕಲ್ಲ, ಅದು ಕೂಡ ತರಿಸಿ ಇಟ್ಕೊಂಡಿದ್ದೆ ನೈಟೇ. ಬಾಕ್ಸಿಗೆ ಅವನ ಫೇವ್ರೆಟು ಏನು ಪಾಸ್ತಾ ಹಾಕಿದ್ದಾಯಿತು. ಆಮೇಲೆ ಫ್ರೂಟ್ಸಲ್ಲಿ ಇದು ಕೂಡ ತುಂಬ ಪೆರಿ ಫ್ರೂಟು ಅವನಿಗೆ ತುಂಬ ಇಷ್ಟ, ಹಣ್ಣುಗಳೇ ಇಷ್ಟ ಅವನಿಗೆ, ಅದನ್ನು ಕೂಡ ಬಾಕ್ಸಿಗೆ ಹಾಕಿದ್ದಾಯಿತು. ಇವತ್ತು ಕಲರ್ ಡ್ರೆಸ್ ಹಾಕೋ ಹೋಗ್ಬೋದಿತ್ತು, ಹುಟ್ಟು ಹಬ್ಬದ ಸ್ಪೆಷಲ್ ಅಲ್ವಾ, ಇವತ್ತಾದ್ರೂ ಕಲರ್ ಡ್ರೆಸ್ ಹಾಕೋ ಹೋಗ್ಬೇಕಲ್ಲ. ಟೈಮ್ ಆಗ್ತಿತ್ತು, ಹಂಗೆ ಅವನಿಗೆ ಒದಾಡ್ಕೊಂಡು ಒಂದು ಕೈಯಲ್ಲಿ ತಿನ್ನಿಸ್ತಾ ಇದ್ದೀನಿ. ಅವನು ಕೂಡ ರೆಡಿ ಆಗ್ತಾ ಇದ್ದಾನೆ, ತುಂಬ ಫುಲ್ಲು ಏನು ಖುಷಿಯಾಗಿ ಸ್ಕೂಲಿಗೆ ಹೊರಟಿದ್ದಾನೆ ಅಂತ ಹೇಳ್ಬೋದು. ಫುಲ್ ಟೈಮ್ ಆಗ್ತಾಯಿತ್ತು, ಆದ್ರೂ ವಿಡಿಯೋ ಮಾಡೋದು ಮಾತ್ರ ಬಿಡಲ್ಲ ಹೇಳ್ತಾರಲ್ಲ, ಹಾಗೆ ವಿಡಿಯೋ ಮಾಡ್ತಾಯಿದ್ವಿ. ಬಸ್ ಬರೋಕ್ಕೆ ಇನ್ನೊಂದು 2 ನಿಮಿಷ ಇತ್ತು. ಸರಿ ಪಟ್ಟಂತ ಹೋಗ್ಬಿಡೋಣ ಅಂತ ಕೆಳಗಡೆ ಕರ್ಕೊಂಡ್ಬಂದೆ. ಅಲ್ಲಿ ನೋಡ್ರೆ ಅವ್ನ ಫ್ರೆಂಡ್ಸ್ ಎಲ್ಲರೂ ಬಂದು ವಿಶ್ ಮಾಡ್ತಾಯಿದ್ರು. ಯಾಕಂದರೆ ಸುಮಾರು ಜನ ಅವ್ನ ಸ್ಕೂಲಲ್ಲೇ ನಮ್ಮ ಅಪಾರ್ಟ್ಮೆಂಟಿಂದ ಹೋಗ್ತಾರೆ. ಇವನು ಅವ್ನು ಬೆಸ್ಟ್ ಕುಚಿಕ್ಕು ಅಂತ ಹೇಳ್ತಾರಲ್ಲ, ಹಾಗೆ ಫುಲ್ ಯಾವ ಜೊತೆಲಿ ಇರ್ತಾರೆ. ಅವರು ಕೂಡ ಎಲ್ಲ ವಿಶ್ ಮಾಡಿಕೊಂಡು ಅವನ ಮುಖದಲ್ಲಿ ಫುಲ್ ಏನು ಬ್ಲೆಶಿಂಗ್ ನಾಚಿಕೆ ಎಲ್ಲ ತಾಳಲಾರದೆ ಅಂತೆಲ್ಲ ಆ ಥರ ಅವನು ಕೂಡ ನಡ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿ ಮಿಂಗಲ್ ಹಾಕ್ತಾ ಇದ್ದ. ಇದು ಸ್ಕೂಲ್ಗೆ ಹೋದ ಕತೆ, ಇದು ಸ್ಕೂಲಿಂದ ರಿಟರ್ನ್ ಬಂದ ಕತೆ. ನೋಡಿ, ಬರ್ಡೇ ಸಾಯಂಕಾಲ ಸೆಲೆಬ್ರೇಷನ್ ಇದೆ ಅಂತ ಫುಲ್ಲು ಖುಷಿಲಿ ಕುಂದಾಡ್ತಾ ಇದ್ದಾನೆ. ಅಂದರೆ ಅವಾಗ ಕಳಿಸ್ದೆ, ಆಮೇಲೆ ರಿಟರ್ನ್ ಬರೋದನ್ನು ಹಂಗೆ ಕಂಟಿನ್ಯೂ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ಎಲ್ಲ ಮನೆಗೆ ಹೋಗ್ತಾ ಇದ್ದಾರೆ. ಇವ್ನು ನೋಡಿ ಫುಲ್ ಏನು ಜೋಶಲ್ಲಿದ್ದಾನೆ ಅಂತ. ಯಾಕೆ ಈ ಜೋಶಿಗೆ ಕಾರಣ ಏನು? ದಿನ ಅಲ್ಲಿ ನೋವು, ಇಲ್ಲಿ ನೋವು, ಕೈ ನೋವು, ಕಾಲು ನೋವು ಅಂತ ಬರ್ತಾಯಿದ್ದ. ಬಟ್ ಇವಾಗ ಫುಲ್ ಜೋಶು. ಯಾಕೆ ಅಂದರೆ ಅವ್ನ ಬರ್ಡೇ ಸ್ಪೆಷಲ್ ಇದೆ, ಅದಕ್ಕೋಸ್ಕರ. ಸೊ ಇಲ್ಲಿ ಏನು ನೀರು ಏನಂತಾರಪ್ಪ, ಅದು ಫ್ಲೋಟಿಂಗ್ ಪೆನ್ನು, ಕರೆಕ್ಟು, ಫ್ಲೋಟಿಂಗು. ನೀರಲ್ಲಿ ಚಿತ್ರ ಬಿಡಿಸ್ಬಿಟ್ಟು ನೀರಿಗೆ ಹಾಕಿದರೆ ಅದು ಫ್ಲೋಟ್ ಆಗುತ್ತಂತೆ. ಸೊ ಆ ಪೆನ್ನನ್ನು ಅವ್ನ ಬರ್ಡೇ ಸ್ಪೆಷಲ್ ಅಂತ ತೊಗೊಂಡಿದ್ದ. ಅದನ್ನು ಬಂದ ತಕ್ಷಣವೇ ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡ್ತಾ ಕೂತ್ಕೊಂಡಿದ್ದಾನೆ. ಸೊ ವಿಡಿಯೋ ನೋಡಿದ್ರಿ ಅಲ್ವಾ? ಈ ಥರ ಅವನು ಸ್ಕೂಲ್ಗೆ ಹೋಗಿ ಬಂದಮೇಲೆ ನಾವು ನಿನ್ನೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಗಣೇಶ ಹಬ್ಬದ ಮಾರನೇ ದಿನವೇ ಇವನು ಹುಟ್ಟು ಹಬ್ಬ ಇತ್ತು, ಬರ್ಡೇ ಇತ್ತು. ಸೊ ನಮಗೆ ಎಲ್ಲನೂ ರೆಡಿ ಮಾಡ್ಕೊಳೋದಕ್ಕೆ ತುಂಬಾ ಕಷ್ಟ ಆಯಿತು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಯಾಕಂದರೆ ಲಾಸ್ಟ್ ಮೂಮೆಂಟು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ ಸುಮ್ಮನಿದ್ವಿ. ಮತ್ತೆ ಯಾಕೋ ಮೈಂಡ್ ಚೇಂಜ್ ಆಯಿತು. ಇವನ ಫ್ರೆಂಡ್ಸ್ನೆಲ್ಲ ಕರೆದ್ಬಿಟ್ಟು, ಯಾಕಂದರೆ 10ನೇ ವರ್ಷದ ಬರ್ಡೇ ಇದು, ಸರಿ ಇವನು ಫ್ರೆಂಡ್ಸ್ನೆಲ್ಲ ಕರೆದ್ಬಿಟ್ಟು ಬರ್ಡೇ ಮಾಡಿಬಿಡೋಣ ಅಂತೇಳ್ಬಿಟ್ಟು ಫಿಕ್ಸ್ ಆದ್ವಿ. ಸೊ ಫ್ರೆಂಡ್ಸ್ನೆಲ್ಲ ಕರಿಬೇಕು ಅಂದರೆ ಅದೆಲ್ಲ ತಯಾರಿ ಮಾಡ್ಕೊಬೇಕಲ್ಲ. ಹಂಗಾಗಿ ನಾವು ಅರ್ಧ ದಿನ ಹಬ್ಬ ಮಾಡಿಬಿಟ್ಟು ಆಮೇಲೆ ಅರ್ಧ ದಿನ ಫುಲ್ ಶಾಪಿಂಗ್ ಕಡೆನೇ ಗಮನ ಹರಿಸಿದ್ವಿ. ನಿನ್ನೆ ಕೇಕ್ ಏನೋ ಆರ್ಡ್ರ್ ಮಾಡಿ ಬಂದ್ವಿ. ಬಟ್ ಇವಾಗ ಏನು ಅಂತಂದರೆ ಹಸ್ಬೆಂಡು ಕೇಕ್ ತರೋಕ್ಕೆ ಅಂತ ಹೋಗಿದ್ದಾರೆ, ಆರ್ಡ್ರ್ ಕೊಟ್ಟು ಬಂದು ಕೇಕನ್ನು. ಬಟ್ ಇವಾಗ ನೋಡ್ರಿ ಎದ್ವಾ ಮಳೆ ಬರ್ತಾ ಇದೆ, ಸಿಕ್ಕಾಬಟ್ಟೆ ಜೋರು ಮಳೆ ಬರ್ತಿದೆ. ಇವ್ರು ನೋಡ್ರೆ ಅಂಬ್ರೆಲ್ಲನೂ ತೊಗೊಂಡೋಗಿಲ್ಲ, ಫುಲ್ಲು ಏನು ಹೆವಿ ಮಳೆ ಸುರಿತಾ ಇದೆ. ತೋರಿಸ್ತೀನಿ ತಡೀರಿ, ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಗಣೇಶ ಕೂರಿಸಿದ್ದಾರೆ, ಅಲ್ಲಿ ಲೈಟ್ ಹಾಕಿದಾರಲ್ಲ, ಅಲ್ಲಿ ಗಣೇಶ ಕೂರಿಸಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ಬಟ್ ಮಳೆ ನೋಡ್ರೆ ಹೋಗೋಕ್ಕಾಗಲ್ಲ ಮೋಸ್ಟ್ಲಿ. ಸಿಕ್ಕಾಬಟ್ಟೆ ಜೋರಾಗಿ ಸೌಂಡ್ ಕೇಳಿಸ್ತಿರ್ಬೋದು, ಮಳೆ ಸೌಂಡು.
ಸರಿ ಹಿಂಗೆ ಮಳೆ ಬರ್ತಾ ಇದೆ. ಇನ್ನು ಎಷ್ಟೊತ್ತಿಗೆ ಬರ್ತಾವೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವ್ನ ಫ್ರೆಂಡ್ಸ್ ಎಲ್ಲ 6 ಗಂಟೆಗೆ ಬರ್ತಾರೆ. ಅಷ್ಟರಲ್ಲಿ ನಾನೆಲ್ಲ ಮನೆ ಕೆಲಸ ಎಲ್ಲ ಮಾಡಿ ನಾವು ಕೂಡ ಜುಮ್ ಅಂತ ರೆಡಿಯಾಗಿದ್ದೀವಿ ಅಲ್ವಾ. ಮತ್ತು ಮಕ್ಕಳು ಬರ್ಡೇ ಅಂದರೆ ತಾಯಂದರು ರೆಡಿಯಾಗಿಲ್ಲ ಅಂದರೆ ಚೆನ್ನಾಗಿರುತ್ತಾ, ಅದಕ್ಕೆ ನಾವು ರೆಡಿಯಾಗಿದ್ವಪ್ಪ. ಸೊ ಅವನ್ನ ಬರ್ಡೇಗೆ ಅಂತ ತೊಗೊಂಬಂದಿದ್ದ ಹೊಸ ಡ್ರೆಸ್ಸನ್ನು ಹಾಕ್ಕೊಂಡು ಸ್ಕೂಲಿಗೆ ಹಳೇದು ಹಾಕ್ಕೊಂಡೋಗಿದ್ದ. ಇದು ಬಂದುಬಿಟ್ಟು ಅವ್ನ ಬರ್ಡೇ ಡ್ರೆಸ್ಸು. ಹಿಂದಿನ ದಿನವೇ ಜಸ್ಟ್ ತೊಗೊಂಬಂದಿಟ್ಟಿದ್ದೆ, ಮೊದಲೇ ತಂದಿಟ್ಟಿರಲಿಲ್ಲ. ಸೊ ವೆಯ್ಟ್ ಮಾಡ್ತಾಯಿದ್ದಾನೆ. ಸರಿ ಪೂಜೆ ಮುಗಿಸ್ಬಿಡು ಅಷ್ಟರಲ್ಲಿ ಅಂತ ಹೇಳಿದ್ದಕ್ಕೆ ಪೂಜೆ ಮಾಡೋದಕ್ಕೆ ಬಂದ. ಮಕ್ಕಳಿಗೆ ಇದೆಲ್ಲ ಸ್ವಲ್ಪ ಕಲಿಸ್ಬೇಕು, ನಿಜವಾಗ ಕಲಿಸ್ಬೇಕು. ಈ ಚಿಕ್ಕ ವಯಸ್ಸಲ್ಲಿ ಕಲಿತ್ರೇನೆ ಕಲ್ತಂಗೆ, ಇಲ್ಲಾಂದರೆ ಕಲಿಯೋಕ್ಕಾಗಲ್ಲ. ಅವ್ನು ಪೂಜೆ ಮಾಡೋ ಸಮಯಕ್ಕೆ ಬೆಲ್ ಟಣ್ಣಂತು ಅವ್ನ ಫ್ರೆಂಡ್ಸ್ ಬರೋದಕ್ಕೆ ಸ್ಟಾರ್ಟ್ ಆದರು. ನಾನು ಅಯ್ಯೋ ಇನ್ನೂ ಎಷ್ಟೊತ್ತಪ್ಪ, ಇನ್ನೂ ಬಂದೇ ಇಲ್ಲ ನಮ್ಮನೆಗೆ ಹಾಡಿ, ಎಷ್ಟೊತ್ತು ಕಾಯೋದು ಅಂತ ಹೇಳಿ ಮೊದಲೇ ಹೇಳಿದೆ ಸ್ವಲ್ಪ ಬೇಗನೆ ಹೋಗಿ ತೊಗೊಂಬನ್ನಿ ಅಂತ. ಬಟ್ ಬಂದಿದ್ದು ಲೇಟ್ ಆಯಿತು. ಸೊ ಒಬ್ಬೊಬ್ಬರು ಫ್ರೆಂಡು ಬರ್ತಾಯಿದ್ರು. ಅಷ್ಟರಲ್ಲಿ ಕೇಕ್ ಕೂಡ ಬಂತು. ಅಂದರೆ ಏನೇನು ಸ್ನ್ಯಾಕ್ಸು ಕೇಕು ಆರ್ಡ್ರ್ ಮಾಡಿದ್ವಿ. ಮನೇಲಿ ಏನು ಮಾಡಿರಲಿಲ್ಲ, ಆಚೆಯಿಂದನೇ ಆರ್ಡ್ರ್ ಮಾಡಿಬಿಡೋಣ ಅಂತ ಎಲ್ಲ ನನ್ನ ಮಗ ದೊಡ್ಡವನು ಮತ್ತು ಹಸ್ಬೆಂಡ್ ಹೋಗಿ ತೊಗೊಂಬಂದರು. ಇವೆಲ್ಲ ಪಿಳ್ಳೆಗಳು, ನನ್ನ ಮಗನ ಫ್ರೆಂಡ್ಗಳು ಆಲ್ರೆಡಿ ಬಂದು ಕೂತ್ಕೊಂಡಿದ್ರು. ನಮ್ಮಂಥವ್ರು ಬರ್ಡೇ ಮಾಡ್ಕೊಳೋದಾದ್ರೆ ಕೇಕಲ್ಲಿ ಒಂದು ರೌಂಡ್ ಶೇಪು, ಹಾರ್ಟ್ ಶೇಪು ಎಂಥದ್ದು ಒಂದು ಮುಗಿಯುತ್ತೆ. ಬಟ್ ಈ ಪಿಳ್ಳೆಗಳಿರ್ತಾವಲ್ಲ ನಮ್ಮ ಮನೇಲಿ, ಅವು ಹಂಗಾಗಲ್ಲ. ಈ ಥರದೇ ಬೇಕು. ಏನಾದ್ರು ಒಂದು ಸೀರೀಸ್ ನೋಡ್ತಿರ್ತಾರೆ. ಇತ್ತೀಚೆಗೆ ಒಂದು ಸೀರೀಸ್ ನೋಡ್ತಿದ್ದ, ನಾರೇಟೋ ಪಾರೇಟೋ ಅಂದ್ಕೊಂಡು, ಏನೋ ನಾರೇಟ ಅಂತೆ. ಆ ಸೀರೀಸ್ ಹಂಗೇ ಕೇಕ್ ಬೇಕು, ಅದೇ ಥರ ಇರಬೇಕು, ಅದೇ ಥರ ಪಿಕ್ಚರ್ ಬೇಕು ಅಂತ ಫುಲ್ಲು ತಲೆ ತಿಂದಾಕ್ಬಿಟ್ಟಿದ್ದ. 10ನೇ ವರ್ಷ ಅಲ್ವಾ, ನಾವು ಸ್ವಲ್ಪ ತಲೆ ಕೆಡಿಸ್ಕೊಂಡು ಮಾಡೋಣ ಅಂತ ಗೂಗಲಲ್ಲೆಲ್ಲ ಹುಡುಕಿ ಅದೇ ಥರ ಪಿಕ್ಚರೆಲ್ಲ ತೆಗೆದು ಆ ಕೇಕ್ ಅವರಿಗೆ ಕಳಿಸಿ, ಇದೇ ಥರ ಬೇಕು, ಏನು ಚೇಂಜ್ ಆಗಬಾರ್ದು ಅಂತ ಹೇಳಿ ಕೇಕನ್ನು ಫೈನಲಿ ಹಿಂಗೆ ರೆಡಿ ಮಾಡಿಸಿದ್ದಾಯಿತು. ಸೊ ಮಕ್ಕಳ ಹರಟೆಯಲ್ಲಿ ನಾವು ಅಂದ್ಕೊಂಡು ಆ ಕಡೆ ಈ ಕಡೆ ಸುತ್ತಾ ಇದ್ದೀನಿ. ಏನೇನೆಲ್ಲ ರೆಡಿ ಮಾಡ್ಕೊಬೇಕು ಎಲ್ಲ ನೋಡ್ತಾ ಇದ್ದೀನಿ. ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ರೆಡಿ ಇದೆ. ಇದರಲ್ಲಿ ಮಕ್ಕಳು ತಿನ್ನೋ ಅಂಥ ಐಟಮ್ಸ್ನೇ ಹಾಕಿಸಿ ಒಂದು ಬಾಕ್ಸ್ ರೆಡಿ ಮಾಡಿದ್ದೀವಿ. ಯಾಕಂದರೆ ಮನೆಯಲ್ಲಿ ಅಷ್ಟು ಪೇಷನ್ಸ್ ಇರೋಲ್ಲ, ಸಣ್ಣ ಮಕ್ಕಳು ತಿನ್ನೋ ಅಂಥ ಐಟಮ್ ನಾವು ಮಾಡೋದಕ್ಕಾಗಲ್ಲ. ಸೊ ಆಚೆಯಿಂದ ತಂದುಬಿಟ್ರೆ ಒಳ್ಳೆಯದು ಅಲ್ವಾ. ಇವರೆಲ್ಲ ಇವನ ಫ್ರೆಂಡ್ಸು, ಅಂದರೆ ಅಪಾರ್ಟ್ಮೆಂಟಲ್ಲಿ ಇದ್ದಾರಲ್ಲ ಮಕ್ಕಳುಗಳು, ಅವ್ರನ್ನೇ ಕರೆದಿದ್ದೆ. ಇವ್ರನ್ನೆಲ್ಲ ಕರೆದು ಅವನು ಆರಾಮಾಗಿ ಟಿ ವಿ ನೋಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಆರಾಮಾಗಿ ಮಸ್ತ್ ಮಾಡ್ತಾಯಿದ್ದ. ಫುಲ್ಲು ಬರ್ಡೇ ಜೋಶೂ ಎಲ್ರಿಗೂ ಬಂದುಬಿಟ್ಟಿತ್ತು. ಹೀಗಾಗಲೇ ನೋಡಿ ಕೇಕನ್ನು ಹೇಗೆ ರೆಡಿ ಮಾಡಿಸಿದ್ದೀವಿ ಅಂತ, ಇದೇ ಥರ ಬೇಕು ಅಂತ ಹೇಳಿದ್ದ, ಹಾಗೆ ರೆಡಿ ಮಾಡಿಸಿದ್ದೀವಿ. ಪಾಪ ದೊಡ್ಡದು ಓದ್ಕೊಳಕ್ಕೆ ಟೈಮ್ ಇಲ್ಲ, ಎಕ್ಸಾಮ್ ಇದೆ ಅಂತ ಒದ್ದಾಡ್ತಿದ್ದೆ ನನ್ನ ಮಗ. ಈ ಚಿಕ್ಕ ಪಿಳ್ಳೆ ಬರ್ಡೇ ಮಾಡೋದ್ರಲ್ಲಿ ಪಾಪ ಅವನು ಬ್ಯುಸಿ ಆಗ್ಬಿಟ್ಟ. ಎಷ್ಟೊಂದು ಹೋಮ್ವರ್ಕ್ ಇದ್ರೂ ಆಮೇಲೆ ಮಾಡ್ಕೊತೀನಿ ಅಂತ ತಮ್ಮನ ಬರ್ಡೇ ಮಾಡೋದಕ್ಕೆ ಅಣ್ಣನೂ ಕೂಡ ಓಡಾಡ್ತಾ ಇದ್ದಾನೆ. ಇವಾಗ ಸೆಲೆಬ್ರೇಷನ್ ಟೈಮು ಆಲ್ಮೋಸ್ಟು 7:30 ಆಗಿತ್ತು. ನಮ್ಮ ಕಾಲದಲ್ಲಿ ಬರೀ ಸ್ಕೂಲಿಗೆ ಒಂದೊಂದು ಚಾಕ್ಲೇಟ್ ಕೊಡ್ಕೊಂಬಂದರೆ ಅದೇ ದೊಡ್ಡ ಬರ್ಡೇ ಸೆಲೆಬ್ರೇಷನು ನಮಗೆ ನೆನಪಿರೋದು. ಅದರಲ್ಲೂ ನನ್ನ ಬರ್ಡೇ ಬಂದುಬಿಟ್ಟು ಎಂಥ ಡಬ್ಬ ಬರ್ಡೇ ಅಂದರೆ, ಯಾವಾಗ ಏಪ್ರಿಲ್ ತಿಂಗಳಲ್ಲೇ ಬರೋದಾ, ನಾ ಏಪ್ರಿಲಲ್ಲೇ ಬಂದರೆ ಹೆಂಗೆ ಬರ್ಡೇ ಮಾಡ್ಕೊಳೋದು. ಯಾಕೆ ಅಂದರೆ ಸ್ಕೂಲಿಗೆ ರಜೆ ಇರೋದು, ಚಾಕ್ಲೇಟು ಕೊಡೋಂಗಿಲ್ಲ, ಸೆಲೆಬ್ರೇಷನ್ನು ಅಂತ ಫೀಲು ಆಗ್ತಾ ಇರಲಿಲ್ಲ. ಕರ್ಮ ಅನ್ಕೊತಾ ಇದ್ದೆ. ಏನಕ್ಕೆ ಅಂತಂದರೆ ಈ ಸಣ್ಣ ವಯಸ್ಸಲ್ಲಿ ಬರ್ಡೇ ಅನ್ನೋದೊಂದು ಒಂಥರ ಹುಚ್ಚಿರುತ್ತೆ. ಒಂದು ಏಜಿಗೆ ಬರೋವರೆಗೂ ಸಿಕ್ಕಾಪಟ್ಟೆ ಒಂಥರ ಹುಚ್ಚು ಅಂತಲೇ ಹೇಳ್ಬೋದು. ಹಂಗೆ ನನಗೂ ಕೂಡ ಸಿಕ್ಕಾಪಟ್ಟೆ ಆಸೆ ಇತ್ತು. ಎಲ್ಲರೂ ಬರ್ಡೇನೂ ಸ್ಕೂಲಲ್ಲಿ ನೋಡ್ತಾ ಇದ್ನಲ್ಲ, ಇವಾಗ ಬಂದುಬಿಟ್ಟು ಎಲ್ಲರೂ ಚಾಕ್ಲೇಟ್ ಕೊಡೋರು, ಟೀಚರ್ಗೆಲ್ಲ ಚಾಕ್ಲೇಟ್ ಕೊಡೋರು, ಆಮೇಲೆ ಬೋರ್ಡ್ ಹತ್ರ ನಿಲ್ಲಿಸ್ಬಿಟ್ಟು ಹ್ಯಾಪಿ ಬರ್ಡೇ ಟು ಯು ಅಂತ ಎಲ್ಲರೂ ಹಾಡ್ಬಿಟ್ಟು ಆಮೇಲೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡೋರು. ಅದೆಲ್ಲ ನೋಡಿ ನನಗೆ ಒಂದು ಸಲನೂ ಈ ಅವಕಾಶ ಇಲ್ವಲ್ಲ, ನನಗೇನು ಈ ಥರ ಏನಪ್ಪ ಇದು, ಏಪ್ರಿಲ್ ತಿಂಗಳಲ್ಲೇ ಹುಟ್ಟಬೇಕಾಗಿತ್ತ ಅಂತ ತುಂಬಾ ನೋವು ಮಾಡ್ಕೊತಾ ಇದ್ದೆ. ಅಂದರೆ ಒಂದು ವಯಸ್ಸಲ್ಲಿ ಒಂದು 10ನೇ ಕ್ಲಾಸ್ ಮುಗಿದ್ಮೇಲೆ ಬಿಡಿ, ಅವಾಗ ಏನೋ ನಮ್ಮದೇ ದುನಿಯಾ, ನಾವೇನು ಮಾಡ್ಕೊತೀವಿ ಹಾಗೆ ಅನ್ನೋ ಥರ ಇರುತ್ತೆ. ಬಟ್ ಚೈಲ್ಡ್ಹುಡ್ನ ಎಂಜಾಯ್ ಮಾಡಬೇಕು ಅಂದರೆ ಈ ಸಮ್ಮರ್ ಹಾಲಿಡೇಸ್ ಇರ್ಬೋದು, ದಸರಾ ಹಾಲಿಡೇಸ್ ಇರ್ಬೋದು, ಆ ಟೈಮಲ್ಲಿ ಮಕ್ಕಳು ಬರ್ಡೇ ಬಂದುಬಿಟ್ರೆ ಪಾಪಪ್ಪ ಜೀತಿ. ಅದನ್ನು ನಾನು ಇದ್ದೇನೆ ಏನು ಜೀವಂತ ಸಾಕ್ಷಿ ಅಂತಾರಲ್ಲ ಹಾಗೆ. ಏಪ್ರಿಲ್ ಬಂತು ಅಂದರೆ ಇವಾಗಲೂ ನನಗೆ ಮೊದಲು ಬರೋದೇ ನನ್ನ ಸ್ಕೂಲ್ ಟೈಮಲ್ಲಿ ನನ್ನ ಬರ್ಡೇನೇ ಸೆಲೆಬ್ರೇಟ್ ಮಾಡಲಿಲ್ವಲ್ಲ, ನಂದು ಒಂದು ಬರ್ಡೇನಾ, ನಂದು ಒಂದು ಭಾಳ ಅನ್ನಂಗೆ ಆಗುತ್ತೆ. ಬಟ್ ನನ್ನ ಮಕ್ಕಳು ಬರ್ಡೇ ಹಂಗೆ ಬಂದಿಲ್ಲ, ಸ್ಕೂಲ್ ಟೈಮಲ್ಲೇ ಬಂದಿದೆ. ಸ್ಕೂಲಲ್ಲೇ ಹೋಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾವು ನಮ್ಮ ಕೈಲಿ ಆಗದೆ ಇರೋದನ್ನು ನಮ್ಮ ಮಕ್ಕಳು ಮಾಡ್ತಿದ್ದಾರೆ ಅನ್ನೋದೇ ನಮಗೆ ತುಂಬ ಖುಷಿಯಾದ ವಿಚಾರ. ಹಾಗಾಗಿ ಹೆಂಗೆ ಕುಣಿತಾ ಇದ್ದಾರೆ ನೋಡಿ, ಫುಲ್ಲು ಜೋಶಲ್ಲಿ ಕುಣಿದು ಸಾಕಾಗಿದ್ದಾರೆ. ಇವಾಗ ಎಲ್ಲರೂ ಬಂದಾಯ್ತು ಆಲ್ಮೋಸ್ಟು. ಇವಾಗ ಕೇಕ್ ಕಟ್ಟಿಂಗ್ ಸಮಯ.
Happy birthday, Nishit. ಹಿಂಗೆ ತಂಪಾಗಿ ನಡೀತಿತ್ತು ಬರ್ಡೆ. ನನ್ನ ಮಗ ಒಂಚೂರು ಸ್ಟಾರ್ಟ್ ಮಾಡ್ಕೊಂಡ ಕೇಕ್ ಹಚ್ಚೋದಕ್ಕೆ. ಇದು ಬಾದ್ ಮಕ್ಕಳೆಲ್ಲ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವನ ಪರಿಸ್ಥಿತಿ ಲಾಸ್ಟಿಗೆ ಹೆಂಗೆ ಹೋಗಿ ನಿಂತ್ಕೊಳುತ್ತೆ ಅಂತಂದರೆ ಫುಲ್ ಬಟ್ಟೆ ಬರೀ ಎಲ್ಲ ಕಂಪ್ಲೀಟ್ ಅವನ ಹೊಸ ಡ್ರೆಸ್ ಕಂಪ್ಲೀಟಾಗಿ ಕೇಕ್ ಮಯನೇ ಆಗೋಗಿತ್ತು. ನಾನೆಂದು ನೋಡಿ ಫುಲ್ ಖುಷಿ. ದೇವರೇ ಏನಲ್ಲೇ ಪಾಪ ಅವನ ಪರಿಸ್ಥಿತಿ ನೋಡಿ. ಫುಲ್ ಬದವರೆಲ್ಲ ಕೇಕ್ ಬೆಳೆದು ಅವನ್ನ ಸುಂದರ ಅನ್ನೋ ಥರ ಇದ್ದವನ್ನ ಪಾಪ ಹಂಗೆಲ್ಲ ಫುಲ್ಲು ಮಾಡಿಟ್ಟಿದ್ದಾರೆ. ಅಣ್ಣ ನಿನ್ನ ಬರ್ಡೇ ಬರಲಿ, ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ, ಹಂಗೆ ಹಿಂಗೆ ಅಂತ ಫುಲ್ಲು ಬೈತಾ ಇದ್ದಾನೆ. ಎಲ್ಲರೂ ಸೇರಿಕೊಂಡು ಕೇಕ್ ಬೆಳೆದಾಕಿದ್ರು. ಅವನ ಬಟ್ಟೆ ಬರೀ ಏನೂ ಉಳಿದಿಲ್ಲ, ಆ ಥರ ಆಗೋಯ್ತು. ಫೈನಲಿ ಸರಿ, ಇವಾಗ ಕೇಕನ್ನು ಎಲ್ರಿಗೂ ಕಟ್ ಮಾಡಿಕೊಡೋಣ, ನಾವು ತಿಂದರೆ ಆಗೋಯ್ತಾ. ಪಾಪ ಮಕ್ಕಳು ಮರಿ ಎಲ್ಲ ಕಾಯ್ತಿದ್ದಾರೆ ಅಲ್ವಾ. ಸೊ ಇವನು ನೆಕ್ಸ್ಟ್ ಟೈಮ್ ನಾನು ಬಿಡಲ್ಲ ನಿನ್ನ, ಏನು ಮಾಡ್ತೀನಿ ನೋಡು ಅಂತ ಬೈಕೊತಾನೇ ಇದ್ದಾನೆ. ಅವ್ನ ಮುಖ ಎಲ್ಲ ನೋಡಿ ಫುಲ್ಲು ಕೇಕ್ ಬೆಳೆದಿದ್ದು ಅವ್ನಿಗೆ ಇಷ್ಟನೇ ಆಗಿಲ್ಲ. ಸೊ ಎಲ್ರಿಗೂ ಕೇಕ್ ಕಟ್ ಮಾಡಿಬಿಟ್ಟು ಒಂದು ಸಣ್ಣ ಸಣ್ಣ ಪ್ಲೇಟಲ್ಲಿ ಕೇಕ್ನ ಕೊಟ್ವಿ. ಸ್ನ್ಯಾಕ್ಸ್ ಎಲ್ಲ ಬಾಕ್ಸಲ್ಲಿ ಕೊಡೋಣ. ಅದು ಈ ಥರ ಒಂದೊಂದು ಬಾಕ್ಸನ್ನ ರೆಡಿ ಮಾಡಿಕೊಂಡು ಅದರಲ್ಲಿ ಏನಿಲ್ಲ, ಒಂದು ಡೋನಟು ಮತ್ತು ಒಂದು ಜ್ಯೂಸು, ಅಂದರೆ ಈ ಮಾಜಾ ಫ್ರೂಟಿ ಎಲ್ಲ ಬರುತ್ತಲ್ಲ ಚಿಕ್ಕದು, ಅದೊಂದು, ಅದಾದಮೇಲೆ ಇನ್ನೊಂದು ಬರ್ಗರು, ಇನ್ನೊಂದೇನೋ ಒಂದು ಸ್ನ್ಯಾಕ್ಸು, ಈ ಥರ ಒಂದು 3-4 ಐಟಮ್ ಇಟ್ಬಿಟ್ಟು ಮಕ್ಕಳಿಗೆ ಕೊಟ್ವಿ. ಅದು ತುಂಬ ಮಕ್ಳಿಗೆ ಖುಷಿ ಆಗುತ್ತೆ. ಈ ಮಾಮೂಲಿ ನಮ್ಮಂಗೆ ಈ ಊಟ ತಿಂಡಿ ತಿನ್ನೋ ಅಂಥವಲ್ಲ ಅವೆಲ್ಲ. ಅಂದರೆ ಇವಾಗಿನ ಮಕ್ಕಳಿರೋದೇ ಹಾಗೆ, ಏನಾದರೂ ಅವ್ರಿಗೆ ಡಿಫ್ರೆಂಟಾಗಿರಬೇಕು, ಖಾರ ಇರಬಾರ್ದು, ಉಪ್ಪು ಖಾರ ಇರಬಾರ್ದು, ಏನೋ ಒಂಥರ ವಿಚಿತ್ರವಾಗಿರಬೇಕು ಅಂತ ಹೇಳ್ಬೋದು ನಮ್ಮ ಭಾಷೆಯಲ್ಲಿ ಹೇಳೋದಾದರೆ. ಸೊ ಮಕ್ಕಳೆಲ್ಲ ಸ್ವಲ್ಪ ಲೇಟಾಗೂ ಬರೋರು ಬರ್ತಿದ್ರು, ಯಾಕಂದರೆ ಸುಮಾರು ಕ್ಲಾಸು ಅವು ಇವಕ್ಕೆ ಹೋಗಿರ್ತಾರಲ್ಲ. ಸೊ ಆರಾಮಾಗಿ ನಿಧಾನಕ್ಕೆ ಬರೋರು ಬರ್ತಿದ್ರು. ನನ್ನ ಮಗ ಇಲ್ಲಿ ಎಲ್ಲನೂ ಫುಲ್ಲು ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದಾನೆ. ಅವ್ರಿಗೆಲ್ಲ ಒಂದು ಅದೇ ಫ್ಲೋಟಿಂಗ್ ಪೆನ್ ಅಂತ ಹೇಳಿದ್ನಲ್ಲ, ಅವರಿಗೆ ರಿಟರ್ನ್ ಗಿಫ್ಟಾಗಿ ಆ ಫ್ಲೋಟಿಂಗ್ ಪೆನ್ನನ್ನು ತೊಗೊಂಬಂದಿದ್ವಿ. ಈ ಥರ ಸಿಂಪಲ್ಲಾಗಿ ನನ್ನ ಮಗನ ಬರ್ಡೇ ಮುಗೀತು. ನಾವು ಕೂಡ ಅದೇ ಒಂದೊಂದು ಬಾಕ್ಸ್ ತಿಂದು ಅಂದರೆ ಬಾಕ್ಸಲ್ಲಿರೋ ಎಲ್ಲ ಸ್ನ್ಯಾಕ್ಸು ತಿಂದು ಸ್ವಲ್ಪ ಕೇಕ್ ತಿಂದ್ವಿ. ಆಮೇಲೆ ಆಚೆ ಊಟಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ, ಬಟ್ ಅದೇ ತಿಂದು ಹೊಟ್ಟೆ ಫುಲ್ಲಾಗೋಯ್ತು. ನನ್ನ ಮಗನೂ ಕೂಡ ಬೇಡ, ಆಚೆ ಏನು ಹೋಗೋದು, ಫುಲ್ಲಾಗಿದೆ ಅಂತ ಹೇಳ್ದ. ಸೊ ಈ ಥರ ನನ್ನ ಮಗನ ಬರ್ಡೇ ಮುಗೀತು. ಖುಷಿನೇ ಆಯಿತು. ಯಾಕೆ ಅಂದರೆ ನನ್ನ ಮಗ 10 ವರ್ಷ ಆಗೋದನ್ನ ಅನ್ನೋ ಒಂದು ಖುಷಿ ಒಂಥರ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.